ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ವಿಶಾಖಪಟ್ಟಣದಲ್ಲಿ ಪ್ರಧಾನಿ ಮೋದಿ ಯೋಗದಲ್ಲಿ ಭಾಗಿಯಾಗಿದ್ರು. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ದೃಶ್ಯಗಳನ್ನ ಆವಾಗಲೇ ತೋರಿಸ್ತಾ ಇದ್ವಿ ನಾವು. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಅನ್ನುವಂತ ಥೀಮ್ ನಡಿಯಲ್ಲಿ ಈ ಬಾರಿಯ ಯೋಗ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. 26 ಕಿಲೋಮೀಟರ್ ಕಾರಿಡಾರ್ನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ಆರ್ಕೆ ಬೀಚ್ನಿಂದ ಬೋಗಂಪುರದವರೆಗೆ ಕಾರಿಡಾರ್ ನಿರ್ಮಾಣವಾಗಿದೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಾಗೆ ಡಿಸಿಎಂ ಪವನ್ ಕಲ್ಯಾಣ್ ಕೂಡ ಭಾಗಿಯಾಗಿದ್ರು. ದೇಶದಲ್ಲಿ ಮೋದಿ ನೇತೃತ್ವದಲ್ಲಿ ಸಾಮೂಹಿಕ ಯೋಗ ದಿನಾಚರಣೆಯನ್ನ ಆಚರಿಸಲಾಗಿದೆ. ವಿವಿಧ ರಾಜ್ಯಗಳಲ್ಲಿ ನಾಯಕರು ಯೋಗ ಮಾಡಿದ್ದಾರೆ, ಸಂಭ್ರಮಿಸಿದ್ದಾರೆ. ಬಹಳ ಪ್ರೀತಿಯಿಂದ ಶಿಸ್ತಿನಿಂದ ಯೋಗ ದಿನಾಚರಣೆಯನ್ನ ಆಚರಿಸಿದ್ದಾರೆ. 40 ನಿಮಿಷಕ್ಕೂ ಹೆಚ್ಚು ಕಾಲ ಯೋಗಾಭ್ಯಾಸವನ್ನ ಮಾಡಿದ್ದಾರೆ. ಮೋದಿ ಸೇರಿದಂತೆ ಚಂದ್ರಬಾಬು ನಾಯ್ಡು, ಡಿಸಿಎಂ, ಉಳಿದಂತೆ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿರೋದನ್ನ ನಾವು ಗಮನಿಸಬಹುದು. ಇದು ಯೋಗವನ್ನ ಅಭ್ಯಾಸ ಮಾಡಿದಂತ ಸಂದರ್ಭದ ದೃಶ್ಯ. ಇಡೀ ವಿಶ್ವದಲ್ಲಿ ಬಹಳ ಶಿಸ್ತಿನಿಂದ ಇವತ್ತು ಯೋಗ ದಿನಾಚರಣೆಯನ್ನ ಆಚರಿಸಲಾಗಿದೆ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯೋಗದಿಂದ ರೋಗವನ್ನ ದೂರ ಮಾಡೋದು ಬಹಳ ಸುಲಭ ಅನ್ನೋದಾಗಿ ತಿಳಿದವರು ಹೇಳ್ತಾರೆ. ಸೊ ಇದೀಗ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ. ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇದ್ದಾಗ ಹೆಲ್ತ್ ಸಪೋರ್ಟ್, ವೈದ್ಯಕೀಯ ಚಿಕಿತ್ಸೆಗಳು ಯಾವ ರೀತಿಯಾಗಿ ಮುಖ್ಯನೋ ಹಾಗೆ ನಿಯಮಿತ ವ್ಯಾಯಾಮ, ಬಹಳ ಮುಖ್ಯವಾಗಿ ಯೋಗ ಎಲ್ಲವನ್ನೂ ಕೂಡ ಸರಿಪಡಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಮೆಡಿಕೇಶನ್ ಜೊತೆಗೆ ಈ ರೀತಿಯ ಮೆಡಿಟೇಷನ್ ಹೆಲ್ತ್ ಬೆನಿಫಿಟ್ಗಳಿದೆ ಇದರಿಂದ ಅನ್ನೋದು. ಅದು PCOD ಆಗಿರ್ಬೋದು, PCOS ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳನ್ನ ಯೋಗ ಮೂಲಕವಾಗಿ ಹೋಗಲಾಡಿಸಬಹುದು ಅನ್ನುವಂಥದ್ದು ಕೂಡ ಪ್ರೂವ್ ಆಗಿರುವಂಥ ವಿಚಾರಗಳು. ಹಾಗಾಗಿನೇ ಯೋಗಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಸಿಗ್ತಾ ಇದೆ ವಿಶ್ವದೆಲ್ಲೆಡೆ. ಕೇವಲ ಭಾರತ ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಯಾವ ರೀತಿಯಾಗಿ ಯೋಗ ದಿನಾಚರಣೆಯನ್ನ ಯೋಗ ಮಾಡೋ ಮುಖಾಂತರವಾಗಿ ಆಚರಿಸಲಾಗ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಭಾರತದ ಹೊರತಾಗಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವತ್ತು ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಕಾರಣ ಯೋಗದಿಂದ ಏನೇನು ಉಪಯೋಗಗಳು ಇದೆ ಅನ್ನೋದು ಇಡೀ ವಿಶ್ವಕ್ಕೆ ತಿಳಿದಿದೆ. ಅದರ ಗುರು ಭಾರತ ಅಂತ ಹೇಳೋದಕ್ಕೆ ಪ್ರತಿ ಭಾರತೀಯರು ಕೂಡ ಹೆಮ್ಮೆ ಪಡ್ತಾರೆ. ಈಗ ನೀವು ಗಮನಿಸ್ತಾ ಇರೋದು ವಿಶಾಖಪಟ್ಟಣಂ ಆಂಧ್ರದ ದೃಶ್ಯ. ಯೋಗವನ್ನ ಮಾಡಿದ್ದಂತ ಸಂದರ್ಭ. अब हम भुजंगासन का अभ्यास करेंगे. इप्पुडु भुजंगासन अभ्यासम चेद्दाम. मकरासन से और धीरे से श्वास भरते हुए दोनों हाथों को आगे की ओर सीधा करें. నెమ్మదిగా శ్వాస తీసుకుంటూ రెండు చేతులను ముందుకు స్ట్రెచ్ చేయండి और श्वास छोड़ते हुए दोनों हथेलियों को नीचे आइए और पुनः मकरासन में विश्राम कीजिए. నిదానంగా శ్వాస వదులుతూ మళ్ళీ సాధారణ స్థితిలో రండి. మళ్ళీ మకరాసనలో విశ్రాంతి అభ్యాस करेंगे. ఇప్పుడు శలభాసన అభ్యాసం చేద్దాం. मकरासन से दोनों पैरों को मिलाइए. इंटरनेशनल योग डे की बहुत बहुत शुभकामनाएं. आज 11वीं बार पूरा विश्व 21 जून को एक साथ योग कर रहा है. योग का सीधा साधा अर्थ होता है जुड़ना. और ये देखना सुखद है कि कैसे योग ने पूरे विश्व को जोड़ा है. मैं बीते 1 दशक में योग की यात्रा को जब देखता हूं तो बहुत कुछ याद आता है. वो दिन जब संयुक्त राष्ट्र में भारत ने प्रस्ताव रखा कि 21 जून को अंतर्राष्ट्रीय योग दिवस के रूप में मान्यता मिले और तब कम से कम समय में दुनिया के
175 देश हमारे इस प्रस्ताव के साथ खड़े हुए। आज की दुनिया में ऐसी एकजुटता, ऐसा समर्थन सामान्य घटना नहीं है। ये सिर्फ एक प्रस्ताव का समर्थन भर नहीं था, ये मानवता के भले के लिए दुनिया का सामूहिक प्रयास था। आज 11 साल बाद हम देख रहे हैं कि योग दुनिया भर में करोड़ों लोगों की जीवन शैली का हिस्सा बन चुका है। मुझे गर्व होता है जब मैं देखता हूं कि हमारे दिव्यांग साथी ब्रेल में योग शास्त्र पढ़ते हैं। वैज्ञानिक अंतरिक्ष में योग करते हैं। गांव-गांव में युवा साथी योग ओलंपियाड में भाग लेते हैं। यहां सामने देखिए, ये नेवी के सभी जहाजों में भी अभी बहुत शानदार योगा कार्यक्रम चल रहा है। चाहे सिडनी ओपेरा हाउस की सीढ़ियां हो या एवरेस्ट की चोटी हो या फिर समंदर का विस्तार हो, हर जगह से एक ही संदेश आता है, योग सभी का है और सभी के लिए है। इंटरनेशनल ಜಾಗೃತ ನೋಡಿ, ಇವತ್ತು ಯೋಗ ದಿನಾಚರಣೆಯನ್ನ ಯಾವ ರೀತಿಯಾಗಿ ಆಚರಿಸಲಾಯಿತು ಅಂತ ನರೇಂದ್ರ ಮೋದಿ ಅವರಿದ್ದಾರೆ, ಚಂದ್ರಬಾಬು ನಾಯ್ಡು ಹಾಗೆ ಪವನ್ ಕಲ್ಯಾಣ್ ಎಲ್ಲರೂ ಕೂಡ ಜನರೊಂದಿಗೆ ಬೆರೆತು ಇವತ್ತು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಿದ್ದಾರೆ. ಜೊತೆಗೆ ಮೋದಿ ಕೂಡ ಹೇಳ್ತಾ ಇದ್ರು, ಎಲ್ಲರನ್ನ ಒಟ್ಟುಗೂಡಿಸುತ್ತೆ, ಜೊತೆಗೆ ಇಡೀ ವಿಶ್ವ ಎಷ್ಟು ಮಟ್ಟಿಗೆ ಆರೋಗ್ಯಕ್ಕೆ ಒತ್ತು ಕೊಡುತ್ತೆ ಅನ್ನೋದಕ್ಕೂ ಕೂಡ ಈ ದಿನಾಚರಣೆಗಳು ಸಾಕ್ಷಿ. ಎಲ್ಲರೂ ಒಟ್ಟಾಗಿ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ ಕಳೆದ ವರ್ಷ ನಾವು ನೋಡಬಹುದು ಸಿರಿಧಾನ್ಯ ವರ್ಷ ಅಂತ ಘೋಷಿಸಿರೋದು, ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಆರೋಗ್ಯದ ಕಡೆಗೆ ಜನ ಒಲವನ್ನ ತೋರಿಸ್ತಾ ಇದ್ದಾರೆ. ಸರ್ಕಾರ ಕೂಡ ಅದಕ್ಕೆ ಒತ್ತು ಕೊಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಬಹಳ ಪ್ರೀತಿಯಿಂದ ಶಿಸ್ತಿನಿಂದ ಆಚರಣೆ ಮಾಡಲಾಗಿದೆ. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಅನ್ನುವಂಥ ಥೀಮ್ ನಡಿಯಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ.